ಯಾಕಂದ್ರೆ ಒಂದಂತಲ್ಲ, ಈಗ ನಾವು ಅಣ್ಣವರು ನಾವು ಪರಿಚಯ 9-10 ವರ್ಷ ಆಗಿರ್ಬೋದು. ಯಾಕಂದ್ರೆ ಸೇಡಮ್ದಾಗ ಅವ್ರ ಮೊದಲ ಜಿಲ್ಲಾ ಪಂಚಾಯತ್ ಒಂದು ಸದಸ್ಯರಾದರು, ರಾಜಕಾರಣದಾಗ ಒಂದು ತೆಲುಗೂರ ಪರಿವಾರದ ಒಂದು ಕೃಪಾಶೀರ್ವಾದ ತಂದೆ ರಾಜಕೀಯ ಬಂದರು ಅಣ್ಣವರು. ಮೊದಲು ಏನಪ್ಪ ಅಂತಂದ್ರೆ ಅವ್ರು ಸ್ಟೀಲ್ ಬಿಸ್ನೆಸ್ ಇತ್ತು. ಯಾಕಂದ್ರೆ ಅವ್ರ ಸಂಗಟ ಅತಿ ಒಡನಾಟಿದ್ದವರು ಪಟಸೌಕರ್ ಅದಾರ, ಆನಂದ್ ಅದಾರ, ನಾವಿದ್ದೀವಿ, ಮಧುರಣ್ಣರು ಅದಾರ, ಎಲ್ಲರೂ ಭಾಳಷ್ಟು ಮಂದಿ ಇದ್ದೇವೆ. ಎಲ್ಲರಿಗೆ ಅವ್ರದ್ದು ಜೀವನ ಇತಿಹಾಸ ಗೊತ್ತದ. ಯಾಕಂತಂದ್ರೆ ಮತ್ತಿಮೂಡು ಸಾಹೇಬರು ಅವ್ರು ಕೊಟ್ಟಿದ್ದೀವ್ರಿಗೆ ನೆನಪಿಲ್ಲ, ಇಲ್ಲಿ ಕೊಟ್ಟಿದ್ದವ್ರಿಗೆ ನೆನಪಿಲ್ಲ. ಇನ್ನೊಂದು 2 ವಿಷಯನ ಈಗ ಮುತ್ತೂರು ಹೇಳಿದ್ರೆ ಹೇಳ್ಬೇಕಾಗ್ಯದ. ಸಾಹೇಬರು ಭಾಳ ಸಣ್ಣವರಿದ್ದರು. ಅವರು 19 ವರ್ಷಕ್ಕೆ ಅವ್ರದ್ದು ಮದುವೆ ಆಗ್ಯದ. ಅವ್ರಿಗೂ ಅಂತ ಒಂದು ಒಳ್ಳೆ ಧರ್ಮಪತ್ನಿ ಮೇಡಮ್ ಅವ್ರ ಸಮಾಜ ಸೇವಿಕೆ ಅಂತ ಜಯಶ್ರೀ ಮತ್ತಿಮೂಡು ನಮ್ಮ ಇದ್ದಂಗೆ. ಯಾಕಂದ್ರೆ ಪ್ರತಿಯೊಂದನ್ನು ಕೂಡ ಯಾವುದೇ ಒಂದು ಮನೆ ಹೇಳಬೇಕು, ಇವತ್ತು ನಂದೇ ಮನೆಯಾಗ ನನ್ನ ಹೆಂಡತಿನ ಎಲ್ಲ ಹೊರ ಕಳಿಸ್ಬೇಕಾದ್ರೆ ಭಾಳಷ್ಟು ವಿಚಾರ ಮಾಡ್ತೀನಿ. ಬಟ್ ನಮ್ಮ ಅಕ್ಕ ಆದಂಥ ಜಯಶ್ರೀ ಮತ್ತಿಮೂಡು ಸಹಿತ ನಮ್ಮ ಇಡೀ ಭಾಗಕ್ಕೆ ಅವರ ಸೇವೆ, ಅವ್ರ ಮಗನ ಸೇವೆ, ಅವ್ರ ಹಳೆಯಂತ ಗೋರಖಂತವ್ರ ಸೇವೆ ಭಾಳ ಅಪಾರವ. ಯಾಕಂದ್ರೆ ನಾವು ಹೇಳ್ಕೊಳಬೇಕಾಗಲ್ಲ. ಇನ್ನೊಂದು ಮಾತು ಹೇಳ್ತೀನಿ, ವಿಶ್ವರಾಧ್ಯ ಮುತ್ತೂರು ಅಪ್ಪರ ಹತ್ರ ಶಾಸಕರು ಹೋಗಿರು. ಅವಾಗ ಅವ್ರ ಬಳಿ ಏನೋ ಯಾವ ಗಾಡಿ ಕಾರ್ ಏನೂ ಇದ್ದಿಲ್ಲ. ಅವ್ರು ಒಂದು ಸಿಂಪಲ್ ಮನುಷ್ಯ ಇದ್ರು ಹಿಂಗೆ. ಯಾಕಂದ್ರೆ ಇವೆಲ್ಲ ವಿಷಯ ಹೇಳ್ಬೇಕಾಯ್ತು. ಯಾಕಂದ್ರೆ ಅಪ್ಪರ ಹೋದ್ರು, ಒಂದು ದೊಡ್ಡ ಕಾರ್ಯಕ್ರಮ ಮಾಡಾಯಿತು. ಆ ಕಾರ್ಯಕ್ರಮ ಎಸ್ಟಿಮೇಟ್ ಸುಮಾರು ಅಂದಾಜ ಅಲ್ಲಿ ಅಪ್ಪರ ಬಲ್ಲಿ ಹೋಗೋಣ. ಹೆಂಗಂದ್ರೆ ಅಪ್ಪರು ಹೇಳಿದ್ಮೇಲೆ ಮಾಡಬೇಕಲ್ಲ. ಇವ್ರು ಒಪ್ಕೊಂಡ್ಬಂದ್ರು. ಇವ್ರ ಬಳಿ ಸಾಹೇಬರು ಅವಾಗ ಏನು ಅವ್ರದ್ದು ಅಷ್ಟು ಉತ್ಪನ್ನ ಇದ್ದಿಲ್ಲ, ಏನೂ ಇದ್ದಿಲ್ಲ. ಬಟ್ ಅವತ್ತಿನ ಎಸ್ಟಿಮೇಟ್ ಇದು ಯಾವೇನು ಹೇಳ್ತೀನಿ, 15-20 ವರ್ಷದ ಮಾತು ಹೇಳ್ತೀನಿ. ಅವಾಗ ಕಮಸ್ ಕಮ್ 25 ಲಕ್ಷ ರೂಪಾಯಿ ಖರ್ಚಿತ್ತು. ಯಾರು ವಿಶ್ವರಾಧ್ಯ ಮುತ್ತೂರು, ಅಬ್ಬೆ ತುಮಕೂರು ವಿಶ್ವರಾಧ್ಯ ಮುತ್ತೂರು ಅವ್ರಿಗೆ ಸಾಹೇಬ್ರಿಗೆ ಹೇಳಿದ್ರು. ಆದರೂ ಕೂಡ ಏನು ಮಾಡಿದ್ರು, ಏನು ಯಾವ ಶಕ್ತಿ ಗೊತ್ತಿಲ್ಲ. ಬಟ್ ಆ ಕಾರ್ಯಕ್ರಮಕ್ಕೆ ಅವರು ಯಶಸ್ವಿಯಾಗಿ ಅದು ಏನು ಅಪ್ಪವ್ರು ಹೇಳಿದ್ರು ಅದನ್ನು ನಡೆಸ್ಕೊಟ್ರು. ಕಮಸ್ ಕಮ್ ಸುಮಾರು 20 ವರ್ಷದಿಂದ 20-25 ಲಕ್ಷ ರೂಪಾಯಿ ಖರ್ಚಿತ್ತು. ಸಾಹೇಬ್ರ ಹತ್ರ 1 ಲಕ್ಷ ರೂಪಾಯಿ ದುಡ್ಡು ಇದ್ದಿಲ್ಲ. ದೇವರ ಒಂದು ಮಹಿಮೆ. ಅದೇ ರೀತಿಯಾಗಿ ಇದೇ ನಮ್ಮ ಬಬಲಾದ ಮುತ್ತೆ ಚನ್ನವೀರ ನಗರನಾಗ ಏನು ಬಬಲಾದ ಅಪ್ಪರ ಗುಡಿಯದ ಇದಕ್ಕೆ 1 ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇತ್ತು. ಬಟ್ ಯಾರೇ ಒಬ್ಬರನ್ನು ಕೂಡ ಆ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ 9 ಬ್ಯಾರಲ್ ಸೀಮೆಎಣ್ಣೆ ಕೊಟ್ಟಿದ್ದಾರೆ ನಮ್ಮ ಶಾಸಕರು. ಎಲ್ಲೂ ಕೂಡ 15-20 ವರ್ಷ ಮಾತ್ರ. ಬಟ್ ಎಲ್ಲೂ ಕೂಡ ಯಾರು ಮೈಸೂರಾಗಿ ಬಸವರಾಜ್ ಮತ್ತಿಮೂಡು 9 ಬ್ಯಾರಲ್ ಎಣ್ಣೆ ಕೊಟ್ಟರು ಅಂತ ಯಾರು ಹೇಳಿದಿಲ್ಲ. ಅಂತ ಅವ್ರನ್ನ ದಾನಸೂರು ಕಲಿಯುವುದಕ್ಕೆ ಕಾರಣಿದಾರ. ಇವತ್ತು ನಮ್ಮ ಅಚ್ಚುಮೆಚ್ಚಿನ ಶಾಸಕರನ್ನ ವರ್ಣನೆ ಮಾಡತ್ತಿಲ್ಲ. ಅವ್ರು ಒಂದೇ ಅಲ್ಲ, ಅವ್ರು ಇಡೀ ಕುಟುಂಬ ಸಹಿತ ಪ್ರತಿಯೊಬ್ಬರನ್ನು ಕೂಡ ಇವತ್ತು ಅವರು 8ನೇ ವರ್ಷ ನಡೆದ ಶಾಸಕರಾಗಿ ಇವತ್ತು ಏನು ದಾನ ಮಾಡ್ಯಾರ ಅವ್ರು ಹೇಳ್ಕೊಳ್ಳೋಕೆ ಬಾಯಿ ಇಲ್ಲ. ಎಷ್ಟೋ ಜನರಿಗೆ ಒಂದು ಬಡವರು ಮದುವೆ ಆಗಬೇಕಾದ್ರೂ ಕೂಡ ಒಂದು ಕೆಲವೊಂದು ಉದಾಹರಣೆಗಳವ. ನಾವು ಯಾರ್ದೋ ಮದುವೆ ನಡೀತಾ ಇರ್ತೀವಿ, ನಾವು ಎಲ್ಲ ಮಾರ್ಕೆಟ್ ಇದ್ದೀವಿ. ಯಾಕ್ರಿ ಎಲ್ಲಿ ಮಾರ್ಕೆಟ್ ಆಗಿದ್ದೀರಪ್ಪ ಅಂದ್ರೆ, ಇಲ್ಲ ನಾಳೆಗೆ ಅವ್ರ ಮದುವೆ ಏನೋ ಸಾಮಾನು ಖರೀದಿ ಮಾಡ್ತೀವಿ. ಇಮಿಡಿಯೇಟ್ ಆಗಿ ಅವ್ರು ಎಷ್ಟೋ ನಂಗೆ 10 ಸಲ ಫೋನ್ ಪೇ ಹಾಕಿದಂತ ಸಾಕ್ಷಿ ಈ ದಾನಸೂರು ಕಾಣದಂತ ನಾವು ಮತ್ತೆ ಸಾಹೇಬ. ಯಾಕಂದ್ರೆ ಒಂದೊಂದು ಮಾಡ್ಬೇಕಂತಲ್ಲ, ಮಾತು ಹೇಳ್ಬೇಕಾಗ್ಯದ. ಯಾಕಂದ್ರೆ ಅನೇಕ ಇಂಥ ದಾನ ಧರ್ಮ ಮತ್ತು ಸುಮಾರು ಇಲ್ಲಿ ನಮ್ಮ ಬಬಲಾದ ಅಪ್ಪರದು ಎಷ್ಟೋ ಸಲ ನಮ್ಮ ಮತ್ತಿಮೂಡು ಅಕ್ಕವ್ರ ಮನೆಯಾಗ ಅವ್ರು ಎಷ್ಟೋ ಸಲ ಉಡಿ ತುಂಬ ಕಾರ್ಯಕ್ರಮ ಅಂತ ಇಡೀ ನಮ್ಮ ಕ್ಷೇತ್ರದಾಗ ಒಂದು 200 ಹಳ್ಳಿ ಬಂದ್ರು ಕೂಡ ಒಂದು 100 ಹಳ್ಳಿಗಿರುವವರು ತಮ್ಮ ಎಲ್ಲ ಹೆಣ್ಮಕ್ಳದು ಒಂದು ಉಡಿ ತುಂಬ ಕಾರ್ಯಕ್ರಮ ಸಾಕಷ್ಟು ಮಾಡ್ಯಾರ. ಅವ್ರು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ ಅವ್ರು ಯಾವಾಗಲೂ ನಾನು ನಿಮ್ಮ ಊರಿಗೆ ಒಂದು ಮನೆ ಮಗಳಂತ ಹೇಳ್ಕೊಂತ ಒಂದು ಸಮಾಜ ಸೇವಕಿದ್ದಾರೆ. ಆ ಸಲುವಾಗಿ ಎಷ್ಟೋ ಗುಣಗಾನ ಮಾಡಿದ್ರು ಮತ್ತಿಮೂರು ಸಾಹೇಬ್ರದ ಬಗ್ಗೆ ಬಹಳ ಕಡಿಮೆ ಅದ. ಇವತ್ತು ಒಂದೇ ಒಂದು ತುಂಬ ಧನ್ಯವಾದಗಳು. ಯಾಕಂದ್ರೆ ಇಷ್ಟು ಬಿಡುವುದ ಟೈಮಿಗೆ ನೀವು ರಾತ್ರಿ ನೀನು ಅಧಿವೇಶನ ಮುಗಿಸ್ಕೊಂಡು ಬೆಂಗಳೂರಿನ 5ಕ್ಕೆ ಬಂದಿರಿ. ಮತ್ತು ಇವತ್ತು ಇಡೀ ಕ್ಷೇತ್ರ ತುಂಬ ಒಡ್ಯಾಡಿ ಇವತ್ತು ನಮ್ಮದು ಒಂದು ಸಣ್ಣ ಕಾಲನಿಗೆ ಸಹಿತ ತಾವು ಬಂದು ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕಾಗಿ ನಾವು ಅನೇಕ ಎಷ್ಟು ಹೇಳಿದ್ರು ಕಡಿಮೆ ಅದ. ಇಷ್ಟು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ.